ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಬಡತನದಲ್ಲಿದ್ದ ದೇಶವನ್ನ ಹಾಲಿನ ಸಾಗರವನ್ನಾಗಿಸಿದ ಆ ಪವಾಡ ಪುರುಷ ಯಾರು ಗೊತ್ತಾ? ಅವರೇ ಡಾಕ್ಟರ್ ವರ್ಗೀಸ್ ಕುರಿಯನ್. ಹಾಲನ್ನ ಇಷ್ಟಪಡದ, ತಾನು ಎಂದಿಗೂ ಹಾಲು ಕುಡಿಯದ ಒಬ್ಬ ವ್ಯಕ್ತಿ ಇಡೀ ದೇಶಕ್ಕೆ ಹಾಲಿನ ಮಹತ್ವವನ್ನ ಹೇಗೆ ಪರಿಚಯಿಸಿದ್ರು? ಆನಂದ್ ಅನ್ನೋ ಸಣ್ಣ ಹಳ್ಳಿಯಿಂದ ಶುರುವಾದ ಅಮೂಲ್ ಅನ್ನೋ ಬ್ರ್ಯಾಂಡ್ ಜಗತ್ತನ್ನೇ ಹೇಗೆ ಶೇಕ್ ಮಾಡ್ತು? ಬನ್ನಿ ಹಾಗಿದ್ರೆ ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಭಾರತದ ಮಿಲ್ಕ್ ಮ್ಯಾನ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಕಂಪ್ಲೀಟ್ ಜೀವನ ಚರಿತ್ರೆ ಹಾಗೆ ಬಾಲ್ಯದಿಂದ ಹಿಡಿದು ಸಾಧನೆ ಮಾಡಿದ ಹಾದಿಯ ಪಯಣದ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ಕಥೆ ಶುರುವಾಗೋದು ಹೇಗೆ ಅಂದ್ರೆ 1921 ನವೆಂಬರ್ 26ಕ್ಕೆ ಕೇರಳದ ಕೋಳಿಕೋಡ್ನಲ್ಲಿ ಒಂದು ಸುಶಿಕ್ಷಿತ ಸಿರಿಯನ್ ಕ್ರಿಶ್ಚಿಯನ್ ಕುಟುಂಬದಲ್ಲಿ ವರ್ಗೀಸ್ ಕುರಿಯನ್ ಹುಟ್ಟಿದ್ದಾರೆ. ತಂದೆ ಸಿವಿಲ್ ಸರ್ಜನ್ ಆಗಿದ್ರು. ಕುರಿಯನ್ ಅವರು ಚಿಕ್ಕ ವಯಸ್ಸಿನಿಂದಾನೇ ತುಂಬಾ ಬುದ್ಧಿವಂತ. ಅವರಿಗೆ ಕೇವಲ 14 ವರ್ಷ ಇದ್ದಾಗಲೇ ಮದ್ರಾಸ್ನ ಲೋಯೋಲಾ ಕಾಲೇಜಿನಿಂದ ಭೌತಶಾಸ್ತ್ರದಲ್ಲಿ ಪದವಿ ಪಡ್ಕೊಳ್ತಾರೆ. ನಂತರ ಗಿಂಡಿ ಇಂಜಿನಿಯರಿಂಗ್ ಕಾಲೇಜಿನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇಷ್ಟಕ್ಕೆ ನಿಲ್ಲದ ಇವರ ಜ್ಞಾನದ ಹಸಿವು ಇವರನ್ನ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿಗೆ ಕರೆದೊಯ್ಯುತ್ತೆ. ಆದರೆ ಅಲ್ಲಿ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಕೆಲಸ ಬಿಟ್ಟು ಹೊರಗಡೆ ಬರ್ತಾರೆ. ನಂತರ ಭಾರತ ಸರ್ಕಾರ ಕೊಟ್ಟಂತಹ ಸ್ಕಾಲರ್ಶಿಪ್ ಪಡ್ಕೊಂಡು ಅಮೆರಿಕಾದ ಪ್ರತಿಷ್ಠಿತ ಮಿಚಿಗನ್ ಸ್ಟೇಟ್ ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಅವರಿಗೆ ಇಷ್ಟ ಇದ್ದಿದ್ದು ಮೆಟಲರ್ಜಿ ಅಂದರೆ ಲೋಹಶಾಸ್ತ್ರದ ಮೇಲೆ. ಆದರೆ ಸರ್ಕಾರ ಅವರಿಗೆ ಕೊಟ್ಟಿದ್ದು ಡೈರಿ ಇಂಜಿನಿಯರಿಂಗ್ ಅಂದರೆ ಡೈರಿ ತಂತ್ರಜ್ಞಾನ. ಇಷ್ಟ ಇಲ್ಲದೆ ಇದ್ರೂ ಅನಿವಾರ್ಯವಾಗಿ ಅದನ್ನು ಓದಬೇಕಾಗಿ ಬಂತು. 1949 ಮೇ ತಿಂಗಳು ಅಮೆರಿಕದಿಂದ ಓದಿ ಬಂದ ಸ್ಟೈಲಿಶ್ ಯುವಕ ಕುರಿಯನ್ ಅವರಿಗೆ ಸರ್ಕಾರ ಗುಜರಾತ್ನ ಆನಂದ್ ಅನ್ನೋ ಸಣ್ಣ ಹಳ್ಳಿಯ ಸರ್ಕಾರಿ ರಿಸರ್ಚ್ ಕ್ರೀಮರಿಯಲ್ಲಿ ಕೆಲಸ ಕೊಡುತ್ತೆ. ಬಾಂಡ್ ಪ್ರಕಾರ ಅವರು ಅಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆನಂದ್ಗೆ ಬಂದಂತಹ ಕುರಿಯನ್ ಅವರಿಗೆ ಅಲ್ಲಿ ಒಂದು ದಿನ ಕೂಡ ಇರೋದಕ್ಕೆ ಇಷ್ಟ ಇರಲಿಲ್ಲ. ತಂಗೋದಕ್ಕೆ ಸರಿಯಾದ ಮನೆ ಇರಲಿಲ್ಲ. ಗ್ಯಾರೇಜ್ ಒಂದರಲ್ಲಿ ವಾಸ ಮಾಡ್ತಾ ಇದ್ರು. ಮುಂಬೈ ಅಥವಾ ವಿದೇಶಕ್ಕೆ ಹೋಗಿ ದೊಡ್ಡ ಇಂಜಿನಿಯರಿಂಗ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದ ಕುರಿಯನ್ ದಿನ ಎಣಿಸ್ತಾ ಇದ್ರು. ಯಾವಾಗ ಈ ಬಾಂಡ್ ಮುಗಿಯುತ್ತೆ, ಯಾವಾಗ ಇಲ್ಲಿಂದ ಓಡ್ ಹೋಗಬಹುದು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ವಿಧಿ ಲಿಖಿತ ಬೇರೆದೇ ಆಗಿತ್ತು. ಆ ಟೈಮ್ನಲ್ಲಿ ಆನಂದ್ ಜಿಲ್ಲೆಯ ಹೈನುಗಾರರು ಅಂದರೆ ರೈತರು ಬ್ರಿಟಿಷ್ ಮಾಲೀಕತ್ವದ ಪೋಲ್ಸನ್ ಅನ್ನೋ ಡೈರಿ ಕಂಪನಿಯಿಂದ ತೀವ್ರ ಶೋಷಣೆಗೆ ಒಳಗಾಗ್ತಾ ಇದ್ರು. ರೈತರಿಗೆ ಹಾಲಿಗೆ ತಕ್ಕ ಬೆಲೆ ಸಿಗ್ತಾ ಇರಲಿಲ್ಲ. ಮಧ್ಯವರ್ತಿಗಳು ಹಾಗೆ ಬ್ರಿಟಿಷರು ಶ್ರೀಮಂತರಾಗ್ತಾ ಇದ್ರು. ರೈತರು ಮಾತ್ರ ಸಾಲದಲ್ಲಿ ಮುಳುಗ್ತಾ ಇದ್ರು. ಇದನ್ನ ವಿರೋಧಿಸಿ ಸ್ಥಳೀಯ ನಾಯಕ ತ್ರಿಭುವನದಾಸ್ ಪಟೇಲ್ ನೇತೃತ್ವದಲ್ಲಿ ರೈತರು ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಆದರೆ ಅವರಿಗೆ ತಾಂತ್ರಿಕ ಜ್ಞಾನ ಇರಲಿಲ್ಲ. ಕುರಿಯನ್ ಅವರ ಬಾಂಡ್ ಅವಧಿ ಮುಗೀತು. ಅವರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಆನಂದ್ ಬಿಟ್ಟು ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ರು. ಆಗ ತ್ರಿಭುವನದಾಸ್ ಪಟೇಲ್ ಕುರಿಯನ್ ಅವರ ಬಳಿ ಬಂದು ನಮ್ಮ ರೈತರಿಗಾಗಿ ಕೆಲವು ದಿನ ಇಲ್ಲೇ ಉಳಿದು ನಮಗೆ ಹೆಲ್ಪ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಂಡ್ರಂತೆ. ಸೊ ರೈತರ ಕಣ್ಣೀರು ಹಾಗೆ ತ್ರಿಭುವನದಾಸ್ ಅವರ ಪ್ರಾಮಾಣಿಕತೆ ಕುರಿಯನ್ ಅವರ ಮನಸ್ಸನ್ನು ಕರಗಿಸ್ತು. ಹೊರಡಬೇಕಾಗಿದ್ದ ವ್ಯಕ್ತಿ ಅಲ್ಲಿಯೇ ಉಳಿಯೋ ನಿರ್ಧಾರ ಮಾಡಿದ್ರು. ಇತಿಹಾಸ ಸೃಷ್ಟಿಯಾಗೋದಕ್ಕೆ ವೇದಿಕೆ ಕೂಡ ಆಗ್ಲೇ ರೆಡಿಯಾಗಿದ್ದು. ಕುರಿಯನ್ ಅವರು ಆ ಸಹಕಾರಿ ಸಂಘದ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು. ಅದಕ್ಕೆ ಕೈರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಅಂತ ಹೆಸರಿಟ್ರು. ಇದೇ ಮುಂದೆ ಜಗತ್ ಪ್ರಸಿದ್ಧ ಅಮೂಲ್ ಅಂದ್ರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಆಗಿ ಬದಲಾಯಿತು. ಅಮೂಲ್ ಅಂದ್ರೆ ಅಮೂಲ್ಯವಾದದ್ದು ಅನ್ನೋ ಅರ್ಥ. ಸೊ ಆದರೆ ಸವಾಲುಗಳು ಅಷ್ಟೊಂದೇನು ಈಸಿ ಆಗಿರಲಿಲ್ಲ. ಭಾರತದಲ್ಲಿ ಹೆಚ್ಚಾಗಿ ಎಮ್ಮೆ ಹಾಲು ಸಿಗ್ತಾ ಇತ್ತು. ಅಂದಿನ ಜಾಗತಿಕ ತಜ್ಞರು ಎಮ್ಮೆ ಹಾಲಿನಿಂದ ಹಾಲಿನ ಪುಡಿ ಹಾಗೆ ಗಟ್ಟಿ ಹಾಲು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೂತಿದ್ರು. ಕೇವಲ ಹಸುವಿನ ಹಾಲಿನಿಂದ ಮಾತ್ರ ಸಾಧ್ಯ ಅಂತ ವಾದ ಮಾಡ್ತಾ ಇದ್ರು. ಆದರೆ ಕುರಿಯನ್ ಹಾಗೆ ಅವರ ಪ್ರತಿಭಾವಂತ ಸಹೋದ್ಯೋಗಿ HM ದಾಲಯ ಅವರು ಜಗತ್ತಿನಲ್ಲೇ ಫಸ್ಟ್ ಟೈಮ್ ಎಮ್ಮೆ ಹಾಲಿನಿಂದ ಹಾಲಿನ ಪುಡಿಯನ್ನು ತಯಾರಿಸಿ ಇಡೀ ವಿಶ್ವವೇ ಮೂಗಿನ ಮೇಲೆ ಬೆರಳಿಡೋ ಹಾಗೆ ಮಾಡಿದ್ರು. ಇದು ಅಮೂಲ್ ಯಶಸ್ಸಿನ ಮೈಲುಗಲ್ಲಾಯಿತು. ಅಮೂಲ್ ಮಾದರಿ ಎಷ್ಟು ಫೇಮಸ್ ಆಯಿತು ಅಂತಂದರೆ, ಎಷ್ಟು ಸಕ್ಸಸ್ ಆಯಿತು ಅಂತಂದರೆ 1964ರಲ್ಲಿ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆನಂದ್ಗೆ ಭೇಟಿ ಕೊಟ್ಟರು. ಅಲ್ಲಿನ ರೈತರ ಏಳಿಗೆಯನ್ನು ನೋಡಿ ಪ್ರಭಾವಿತರಾದ ಅವರು ಇಡೀ ದೇಶದಲ್ಲಿ ಆನಂದ್ ಮಾದರಿಯನ್ನು ಜಾರಿಗೆ ತರಬೇಕು ಅಂತ ಕುರಿಯನ್ ಅವರಿಗೆ ತಿಳಿಸಿದರು. ಇದಕ್ಕಾಗಿ 1965ರಲ್ಲಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಲಾಯಿತು. ಹಾಗೆ ಅದರ ಅಧ್ಯಕ್ಷರಾಗಿ ಕುರಿಯನ್ ನೇಮಕವಾದರು.
1970ರಲ್ಲಿ ಕುರಿಯನ್ ಅವರು ಆಪರೇಷನ್ ಫ್ಲಡ್ ಅನ್ನೋ ಬೃಹತ್ ಯೋಜನೆಯನ್ನ ಶುರು ಮಾಡಿದ್ರು. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಹೈನುಗಾರಿಕೆ ಅಭಿವೃದ್ಧಿ ಯೋಜನೆಯಾಗಿತ್ತು. ಈ ಯೋಜನೆಯನ್ನ 3 ಹಂತಗಳಲ್ಲಿ ಜಾರಿಗೊಳಿಸಲಾಯಿತು. ದೇಶದ ಮೂಲೆ ಮೂಲೆಗಳಲ್ಲಿ ರೈತರ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಲಾಯಿತು. ಮಧ್ಯವರ್ತಿಗಳ ಕಾಟ ತಪ್ಪಿತು. ರೈತನೇ ಹಾಲಿನ ಮಾಲೀಕನಾದ. ರೈತನೇ ಬೆಲೆ ನಿರ್ಧರಿಸೋ ಹಾಗಾಯಿತು. ಇದರ ಫಲವಾಗಿ 1998ರ ವೇಳೆಗೆ ಭಾರತ ಅಮೆರಿಕವನ್ನ ಹಿಂದಿಕ್ಕಿ ವಿಶ್ವದ ನಂಬರ್ 1 ಹಾಲು ಉತ್ಪಾದಕ ದೇಶವಾಗಿ ಹೊರಹೊಮ್ಮಿತು. ಹಸಿವಿನಿಂದ ಬಳಲ್ತಾ ಇದ್ದ ದೇಶ ಹಾಲನ್ನ ರಫ್ತು ಮಾಡೋ ಮಟ್ಟಿಗೆ ಬೆಳೀತು. ಇದೇ ನಿಜವಾದ ಶ್ವೇತ ಕ್ರಾಂತಿ. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಶ್ವೇತ ಕ್ರಾಂತಿ ಹಾಗೆ ಅಮೂಲ್ ಮಾದರಿ ಭಾರತದ ಆರ್ಥಿಕ, ಸಾಮಾಜಿಕ ಮತ್ತು ಗ್ರಾಮೀಣ ಚಿತ್ರಣವನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಿತು. ಹಾಗೆ ಇವರ ಕೊಡುಗೆಗಳು ಭಾರತಕ್ಕೆ ಯಾವ ರೀತಿ ಸಹಕಾರಿಯಾದವು ಅನ್ನೋದನ್ನ ಹೇಳೋದಾದ್ರೆ, ಒಂದಷ್ಟು ಅಂಶಗಳ ಸಮೇತ ವಿವರಿಸೋದಾದ್ರೆ, ಹಾಲಿನ ಕೊರತೆಯ ದೇಶದಿಂದ ಜಗತ್ತಿನ ನಂಬರ್ 1 ಉತ್ಪಾದಕ ರಾಷ್ಟ್ರ ಅಂತ ಕರೆಸ್ಕೊಳ್ತು. ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಭಾರತದಲ್ಲಿ ಹಾಲಿನ ತೀವ್ರ ಅಭಾವ ಇತ್ತು. ಬೇರೆ ದೇಶಗಳಿಂದ ಅಂದರೆ ಡೆನ್ಮಾರ್ಕ್, ನ್ಯೂಜಿಲೆಂಡ್ ನಂತಹ ಬೇರೆ ದೇಶಗಳಿಂದ ಹಾಲಿನ ಪುಡಿಯನ್ನು ಆಮದು ಮಾಡಿಕೊಳ್ಬೇಕಾಗಿತ್ತು. ಆದರೆ ಕುರಿಯನ್ ಅವರ ಆಪರೇಷನ್ ಫ್ಲಡ್ ಯೋಜನೆಯಿಂದ 1998ರ ವೇಳೆಗೆ ಭಾರತ ಅಮೆರಿಕವನ್ನ ಹಿಂದಿಕ್ಕಿ ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸೋ ದೇಶವಾಗಿ ಹೊರಹೊಮ್ಮಿತು. ಇದು ಜಗತ್ತಿನ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಭಾರತದ ಪಾಲು ಸರಿಸುಮಾರು 24%ನಷ್ಟಿದೆ. ಇನ್ನು ರೈತರ ಆರ್ಥಿಕ ಸಬಲೀಕರಣ ಹಾಗೆ ಮಧ್ಯವರ್ತಿಗಳಿಂದ ಮುಕ್ತಿ ಸಿಕ್ತು ಅಂತ ನಾನು ಆಗಲೇ ಹೇಳಿದೆ. ಈ ಅಮೂಲ್ ಬರೋದಕ್ಕೂ ಮುಂಚೆ ಗ್ರಾಮೀಣ ಭಾಗದ ರೈತರು ಮಧ್ಯವರ್ತಿಗಳು ಹಾಗೆ ಖಾಸಗಿ ಡೈರಿ ಮಾಲೀಕರಿಂದ ಶೋಷಣೆಗೆ ಒಳಗಾಗ್ತಾ ಇದ್ರು. ರೈತರು ಎಷ್ಟು ಹಾಲು ಕೊಟ್ಟರು ಅವರಿಗೆ ಸಿಗ್ತಾ ಇದ್ದ ಹಣ ಮಾತ್ರ ತೀರಾ ಕಮ್ಮಿ. ಕುರಿಯನ್ ಅವರು ಸಹಕಾರಿ ವ್ಯವಸ್ಥೆಯನ್ನ ಶುರು ಮಾಡಿದ ಮೇಲೆ ಅದನ್ನು ತಂದಿದ್ರಿಂದ ಸಾಕಷ್ಟು ಬದಲಾವಣೆ ಆಯಿತು. ಮಧ್ಯವರ್ತಿಗಳ ಹಾವಳಿ ಕಂಪ್ಲೀಟ್ ಆಗಿ ಕೈತಪ್ಪಿತು. ಇನ್ನು ಲಾಭದ ಬಹುದೊಡ್ಡ ಪಾಲು ನೇರವಾಗಿ ರೈತರ ಕೈ ಸೇರೋ ಹಾಗಾಯಿತು. ಹಳ್ಳಿಯ ಬಡ ರೈತರಿಗೆ ದಿನನಿತ್ಯ ಅಥವಾ ವಾರಕ್ಕೊಮ್ಮೆ ಕೈಗೆ ಹಣ ಸಿಗುವಂತಾಗಿ ಅವರ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸ್ತು. ಗ್ರಾಮೀಣ ಮಹಿಳೆಯರ ಆತ್ಮನಿರ್ಭರತೆ ಕೂಡ ಜಾಸ್ತಿ ಆಯಿತು. ಭಾರತದ ಡೈರಿ ಉದ್ಯಮದಲ್ಲಿ ಮಹಿಳೆಯರ ಪಾತ್ರ ತುಂಬಾನೇ ದೊಡ್ಡದು. ಹೈನುಗಾರಿಕೆ ಸಹಕಾರಿ ಸಂಘಗಳ ಮೂಲಕ ಲಕ್ಷಾಂತರ ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಗಳಾದರು. ಹಾಲಿನ ಹಣ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗೋದಕ್ಕೆ ಶುರುವಾದಾಗ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಕೂಡ ಜಾಸ್ತಿ ಆಯಿತು. ಇದು ಗ್ರಾಮೀಣ ಭಾಗದಲ್ಲಿ ಮಹಿಳಾ ಸಬಲೀಕರಣಕ್ಕೆ ನಾಂದಿ ಹಾಡಿತು. ಇನ್ನು ಗ್ರಾಹಕರಿಗೆ ಶುದ್ಧ ಹಾಗೆ ಕೈಗೆಟುಕೋ ದರದಲ್ಲಿ ಉತ್ಪನ್ನಗಳು ಸಿಗ್ತಾ ಹೋದವು. ಒಂದು ಕಡೆ ರೈತರಿಗೆ ಸೂಕ್ತ ಬೆಲೆ ಸಿಗೋ ಹಾಗೆ ಮಾಡಿದ ಕುರಿಯನ್, ಮತ್ತೊಂದು ಕಡೆ ನಗರ ಪ್ರದೇಶದ ಗ್ರಾಹಕರಿಗೂ ಯಾವುದೇ ಕಲಬೆರಿಕೆ ಇಲ್ಲದ ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಂದರೆ ಬೆಣ್ಣೆ, ಮೊಸರು, ಚೀಸ್, ಐಸ್ ಕ್ರೀಮ್ ಹೀಗೆ ಈ ಥರ ನ್ಯಾಯಯುತ ಬೆಲೆಯಲ್ಲಿ ಸಿಗೋ ಹಾಗೆ ವ್ಯವಸ್ಥೆಯನ್ನು ಮಾಡಿದರು. ಇನ್ನು ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ, ಅದರಲ್ಲೂ ಎಮ್ಮೆ ಹಾಲಿನ ಕ್ರಾಂತಿ. ಆಗಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳು ಹಸುವಿನ ಹಾಲಿನಿಂದ ಮಾತ್ರ ಹಾಲಿನ ಪುಡಿ ಮಾಡೋದಕ್ಕೆ ಸಾಧ್ಯ ಅಂತ ವಾದ ಮಾಡ್ತಿದ್ರಲ್ಲ, ಆದರೆ ಭಾರತದಲ್ಲಿ ಎಮ್ಮೆಗಳ ಸಂಖ್ಯೆ ಜಾಸ್ತಿ ಆಯಿತು. ಕುರಿಯನ್ ಹಾಗೆ ಅವರ ತಂಡದ ತಾಂತ್ರಿಕ ಸಂಶೋಧನೆಯಿಂದ ವಿಶ್ವದಲ್ಲೇ ಮೊದಲ ಬಾರಿಗೆ ಎಮ್ಮೆ ಹಾಲಿನಿಂದ ಹಾಲಿನ ಪುಡಿ ತಯಾರಿಸೋ ಹಾಗಾಯಿತು. ಇದು ಭಾರತದ ಹಾಲಿನ ಮಾರುಕಟ್ಟೆಗೆ ಬೂಸ್ಟರ್ ಡೋಸ್ ಅನ್ನು ಕೊಡ್ತು. ಇನ್ನು ರಾಷ್ಟ್ರೀಯ ಹೆಮ್ಮೆಯ ಬ್ರ್ಯಾಂಡ್ ಅಮೂಲ್ ಅಂತ ಕರೆಸ್ಕೊಳ್ತು. ವಿದೇಶಿ ಬ್ರ್ಯಾಂಡ್ಗಳು ಭಾರತದ ಮಾರುಕಟ್ಟೆಯನ್ನು ಆಕ್ರಮಿಸ್ಕೊಳ್ತಾ ಇದ್ದ ಕಾಲದಲ್ಲೇ ಭಾರತದ್ದೇ ಆದ ಸ್ವದೇಶಿ ಬ್ರ್ಯಾಂಡ್ ವಿಶ್ವ ಮಟ್ಟದಲ್ಲಿ ಬೆಳಿಬಹುದು ಅನ್ನೋದನ್ನ ಅಮೂಲ್ ಮೂಲಕ ಸಾಬೀತುಪಡಿಸಿದ್ರು. ಇಂದು ಅಮೂಲ್ ಕೇವಲ ಹಾಲಿನ ಸಂಸ್ಥೆ ಮಾತ್ರ ಅಲ್ಲ, ಅದು ಭಾರತದ ಸ್ವಾವಲಂಬನೆಯ ಸಂಕೇತವಾಗಿದೆ. ಸೊ ಕೊನೆದಾಗಿ ಹೇಳೋದಾದ್ರೆ, ಡಾಕ್ಟರ್ ಕುರಿಯನ್ ಅವರ ಕೊಡುಗೆಯಿಂದ ಹೈನುಗಾರಿಕೆ ಅನ್ನೋದು ಕೇವಲ ಉಪಕಸುಬಾಗಿ ಉಳ್ಕೊಳ್ಳದೆ ಭಾರತದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳ ಜೀವನಾಧಾರ ಹಾಗೆ ದೇಶದ GDPಗೆ ದೊಡ್ಡ ಶಕ್ತಿ ಕೊಡುವಲ್ಲಿ ಹಾಗೆ ಬೃಹತ್ ಉದ್ಯಮವಾಗಿ ಮಾರ್ಪಟ್ಟಿತು. ವರ್ಗೀಸ್ ಕುರಿಯನ್ ಕೇವಲ ಒಬ್ಬ ಮ್ಯಾನೇಜರ್ ಆಗಿರಲಿಲ್ಲ, ರೈತರ ಪಾಲಿನ ದೇವರಾಗ್ಬಿಟ್ರು. ಅವರ ಅಧಿಕಾರದ ಅವಧಿಯಲ್ಲಿ ಅಮೂಲ್ ಕೇವಲ ಹಾಲಿನ ಬ್ರ್ಯಾಂಡ್ ಆಗಿ ಉಳ್ಕೊಳ್ಳಿಲ್ಲ, ಅನೇಕ ಹಾಲಿನ ಉತ್ಪನ್ನಗಳೊಂದಿಗೆ ಭಾರತೀಯರ ಪ್ರತಿಯೊಂದು ಮನೆಯ ಅಡುಗೆ ಮನೆ ರೀಚ್ ಆಯಿತು. ಅಮೂಲ್ ದಿ ಟೇಸ್ಟ್ ಆಫ್ ಇಂಡಿಯಾ ಅನ್ನೋ ಅಪ್ರತಿಮ ಜಾಹೀರಾತು ಇಂದಿಗೂ ನಮ್ಮ ಮನಸ್ಸಲ್ಲಿದೆ ಅಲ್ವಾ? ಅವರ ಈ ಐತಿಹಾಸಿಕ ಸಾಧನೆಗಾಗಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ವಿಶ್ವಸಂಸ್ಥೆ ಅವರಿಗೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಕೊಟ್ಟಿದೆ. ಮ್ಯಾಗ್ನೆಸ್ಸೆ ಪ್ರಶಸ್ತಿ ಕೂಡ ಅವರ ಮುಡಿಗೇರಿದೆ. ಆದರೆ ಅತ್ಯಂತ ಆಶ್ಚರ್ಯಕರ ಸಂಗತಿ ಏನಂದರೆ, ಇಡೀ ದೇಶಕ್ಕೆ ಹಾಲಿನ ಹೊಳೆಯನ್ನೇ ಹರಿಸಿದ ವರ್ಗೀಸ್ ಕುರಿಯನ್ ತಮಗೆ ವೈಯಕ್ತಿಕವಾಗಿ ಹಾಲು ಕುಡಿಯೋದಕ್ಕೆ ಇಷ್ಟ ಇರಲಿಲ್ವಂತೆ.
ನಾನು ಹಾಲು ಕುಡಿಯೋದಿಲ್ಲ, ಆದರೆ ಹೈನುಗಾರಿಕೆ ರೈತರ ಸಬಲೀಕರಣ ನನ್ನ ಜೀವನದ ಉಸಿರು ಅಂತ ಹೇಳ್ಕೊಳ್ತಾ ಇದ್ರು. ತಮ್ಮ ಜೀವಿತಾವಧಿಯ ಕೊನೆಯ ತನಕ ದೇಶದ ಬಡ ರೈತರ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಈ ಮಹಾನ್ ಚೇತನ 2012 ಸೆಪ್ಟೆಂಬರ್ 9 ತಮ್ಮ 90ನೇ ವಯಸ್ಸಿನಲ್ಲಿ ಈ ಲೋಕವನ್ನ ಬಿಟ್ಟು ಅಗಲಿದ್ರು. ಅವರ ಜನ್ಮದಿನವಾದ ನವೆಂಬರ್ 26 ದೇಶಾದ್ಯಂತ ರಾಷ್ಟ್ರೀಯ ಹಾಲಿನ ದಿನ, ನ್ಯಾಷನಲ್ ಮಿಲ್ಕ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಸೊ ವರ್ಗೀಸ್ ಕುರಿಯನ್ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ. ನಾವು ಮಾಡೋ ಕೆಲಸ ನಮಗೆ ಇಷ್ಟ ಇಲ್ಲದೆ ಇದ್ರೂ ಕೆಲವೊಂದ್ಸಲ ಅದನ್ನು ಪ್ರಾಮಾಣಿಕತೆಯಿಂದ, ಏನೇ ಕೆಲಸ ಆದ್ರೂ ಪ್ರಾಮಾಣಿಕತೆಯಿಂದ ಹಾಗೆ ಸಮಾಜದ ಒಳಿತಿಗೆ ಅಂತ ಮಾಡಿದರೆ ಇಡೀ ದೇಶದ ಹಣೆ ಬರಹವನ್ನೇ ಬದಲಾಯಿಸಬಹುದಲ್ವಾ? ಒಬ್ಬ ಎಂಜಿನಿಯರ್ ಮನಸ್ಸು ಮಾಡಿದರೆ ಕೋಟ್ಯಂತರ ರೈತರ ಬದುಕಲ್ಲಿ ಬೆಳಕಾಗಬಹುದು ಅನ್ನೋದಕ್ಕೆ ಕುರಿಯನ್ ಅವರೇ ಸಾಕ್ಷಿ. ನಿಮಗೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಈ ಸ್ಫೂರ್ತಿದಾಯಕ ಯಶೋಗಾಥೆ ಹೇಗನಿಸ್ತು? ಅಮೂಲ್ ಉತ್ಪನ್ನಗಳಲ್ಲಿ ನಿಮ್ಮ ಫೇವರೇಟ್ ಯಾವುದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.